தங்கவயலில் இன்றைய செய்தி. கோலார் தங்கவயலின் நூற்றாண்டு பழமைமிக்க ஸ்ரீ பிரசன்னலட்சுமி வெங்கடரமண சுவாமி தேவஸ்தான பிரதான வாயிலில் ராஜகோபுரம் அமைக்க தங்கவயலின் சட்டமன்ற உறுப்பினர் திருமதி ரூபகலா சசிதர் அவர்கள் பலவித போராட்டத்துக்கு பின் பக்தர்களின் பல நாள் கனவு நிறைவேற்ற கர்நாடக மாநில இந்து அறநிலைத்துறை மூலம் ரூபாய் 4,99,00,000 மதிப்பீட்டில் ராஜகோபுரம் கட்ட பிரதான பூஜை நிகழ்ச்சி இன்று நடைபெற்றது. இந்நிகழ்ச்சியில் பல்வேறு பக்தர்கள், கோபுரம் கட்டுமான பணி செய்யும் தளபதி, அறநிலைத்துறை அதிகாரிகள், அர்ச்சகர்கள், காங்கிரஸ் தலைவர்கள் மற்றும் தொண்டர்கள் கலந்து கொண்டனர். तस्मान् विजग्निरे तस्मान् शिवो बाहु मत्तावं चोद्रो अजायति नास्ति आकापुरस्ते सात्वासंसि देवावाचस्य सङ्गते वीरेण स्नपयामि ज्ञाय तातं यज्ञवदये देवी स्वस्ति ಸಪರೇಟ್ ಎಂಟ್ರೆನ್ಸ್ ನಾರ್ತ್ ಈಸ್ಟ್ ಕಡೆ ಸ್ವಲ್ಪ ಎಂಟ್ರೆನ್ಸ್ ಬೇರೆ ಕಡೆ ಮಾಡಿ ಅವರು ಟೆಂಪರರಿ ಈ ಕಡೆ ದೇವಸ್ಥಾನದಿಂದ ಸ್ವಲ್ಪ ಕನ್ಸ್ಟ್ರಕ್ಷನ್ ಏನು ಗೊತ್ತಾಗದೆ ಇರಲಿ ಅಂತ ಶೀಟ್ಸ್ ತರ ಪ್ರೊಟೆಕ್ಷನ್ ಮಾಡ್ಕೊತಾರೆ ಅಂತ ಹೇಳ್ತಾ ಇದಾರೆ. ಬಟ್ ಇವಾಗ ಏನಾದ್ರು ಸ್ವಲ್ಪ ಕೆಲಸ ಶುರು ಮಾಡಿರ್ಬೇಕಲ್ವಾ ಅಂತ ಅಂದ್ಬಿಟ್ಟು ಅದನ್ನ ಲೆವೆಲಿಂಗ್ ಮಾಡಿ ಇಟ್ಕೊಳ್ಳೋದ ಅಂತ ಅವ್ರ ಅಭಿಪ್ರಾಯ. ಲೆವೆಲ್ ಮಾಡಿ ಮಾಡಿದಾರಲ್ಲ, ಗ್ರೌಂಡ್ ಲೆವೆಲ್ಗೆ ಲೆವೆಲಿಂಗ್ ಮಾಡಿ ಇಟ್ಕೊಳ್ತಾರೆ. ಅದಾದ್ಮೇಲೆ ಒಳಗಡೆ ಪಾಯಿಂದ ತೆಗಿಬೇಕಾಗತ್ತೆ. ಪಾಯ, ಹಳೆ ಪಾಯ ಡಿಸ್ಮ್ಯಾಂಟಲ್ ಮಾಡಿ ಹೊಸದು ಅವ್ರಿಗೆ ಒಳಗಡೆ ಅವ್ರಿಗೆ ಕೆಲವೊಂದೆಲ್ಲ ಪದ್ಧತಿ ಅವೆಲ್ಲ ಮಾಡ್ತಾರೆ. ಅವರು ಬಂಗಾರ ತಿರುಪತಿ ಇದ್ರಲ್ಲಿ ತಿರುಪತಿಯಲ್ಲಿ ಅವರೇ ಮಾಡಿರೋದು ರಾಜಪುತ್ರ. ಆಮೇಲೆ ತಿರುಪತಿಯಲ್ಲೂ ಕೂಡ ಶೃಂಗೇರಿಯಲ್ಲಿ ಎಲ್ಲೆಲ್ಲೋ ಅವರು ದೇವ್ರದ್ದೇ ಕೆಲಸ ಮಾಡುವಂತ. ಇವಾಗ ಆಮೇಲೆ ದೇವ್ರ ಕೆಲಸ ಮಾಡ್ಕೊಂಡು ಬರೋದು ಅನುಭವ ಇದೆ. ಟೆಂಡರ್ ಆಗಿದೆ, ಟೆಂಡರ್ ಪ್ರೋಸೆಸ್ ಶುರು ಆಗಿದೆ. ಶಾರ್ಟ್ ಟೆಂಡರ್ ಆಗುತ್ತೆ, ವಾರ 10 ದಿನದಲ್ಲಿ ಅದರ ಪ್ರೋಸೆಸ್ ಎಲ್ಲ ಮುಗಿಯುತ್ತೆ. ಆದ್ರೆ ಇಂತ ವಿಶಿಷ್ಟವಾಗಿರುವಂತ ದಿನ ಮಾಘ ಮಾಸ, ಉತ್ತರಾಯಣ ಪುಣ್ಯಕಾಲ, ಶುಕ್ಲ ಪಕ್ಷ, ವೃದ್ಧಿ ಚಂದ್ರ, ಇಂಥ ದಿನ ಸಿಗಲ್ಲ ಅಂತ ಅಂದ್ಬಿಟ್ಟು ಇವರು ಡೇಟ್ಸ್ ಎಲ್ಲ ಕೊಟ್ಟಿದ್ದಕ್ಕೋಸ್ಕರ ಈ ದಿನ ನಾವು ಅನ್ಕೊಂಡಿದ್ವಿ, ಸಂಕಲ್ಪ ಮಾಡಿದ್ವಿ. ಅವ್ರು ಹೇಳ್ತಾ ಇದ್ರೆ ಶಂಕುಸ್ಥಾಪನೆ ಮಾಡೋದು ಕೂಡ ತುಂಬಾ ವಿಶೇಷವಾಗಿ ಮಾಡ್ಬೇಕಾಗತ್ತೆ, ಹೋಮ ಎಲ್ಲ ಮಾಡಿ. ಅದರ ಡೆಮಾಲಿಷ್ ಮಾಡ್ಬೋದಾ? ಬ್ರಹ್ಮೋತ್ಸವ ಅದಾಯ್ತು ಸರ್. ಇವಾಗ ನಾವು ಬ್ರಹ್ಮೋತ್ಸವ ಇದೆಲ್ಲ ಸ್ಟಾರ್ಟ್ ಆಯ್ತು ಬರೋ ತಿಂಗಳು. 12 ದಿವಸ ಆದ್ಮೇಲೆ ಮಾಡ್ತೀರಾ ಇಲ್ಲ ಮುಂಚೆನೆ ಮಾಡ್ತೀರಾ?
8వ తారీఖు మన బ్రహ్మోత్సవం స్టార్ట్ అయిన లోపల మట్టం చేసే కయ్యట్లుగా ఉంటే చేసేయచ్చు లెవెల్ చేసి అది మంది ఏం అభ్యంతరం లేదు కదా లెవెల్ ఆగచ్చు శాస్త్రం ప్రకారము ఏం తొందర ಇದೇ ರಾಜದ್ವಾರದಲ್ಲಿ ದೇವ್ರದ್ದು ಬ್ರಹ್ಮೋತ್ಸವ ಪೂಜೆ ಎಲ್ಲ ಈಗ ಲೆವೆಲ್ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಲೆವೆಲ್ ಪೂಜೆ ಆಗಿದೆ ಅಲ್ಲ, ಲೆವೆಲ್ ಮಾಡ್ಕೊಡೋಣ ಅಂತ ಹೇಳ್ತಾರೆ. ಇದೇ ಬ್ರಹ್ಮೋತ್ಸವದ್ದು ಇದೇ ನಿಮ್ಮ ಅಭಿಪ್ರಾಯನು ಕೇಳ್ಬೇಕು ಅಂತ ಅಂದ್ಬಿಟ್ಟು ಇಲ್ಲ ಗೋಪುರ ಎಲ್ಲ ಇದೆಯಲ್ಲ ಮೇಡಮ್, ಅದು ಡೆಮಾಲಿಶ್ ಆಗ್ಬಿಡತ್ತಾ ಇಲ್ಲ ಹಂಗೆ ఉండండి వాళ్ళకి తెలుసు. నేను డౌట్ 2 days ಅದು ಡೆಮಾಲಿಶ್ ಆಗ್ಬಿಡುತ್ತೆ. ಪಕ್ಷದಲ್ಲಿ ರಾಜಗೋಪುರ ಆಗ್ತಾ ಇರೋದು ಸ್ಥಪತಿ ಅವರು ದೇವ್ರ ಕೆಲಸ ಬಹಳ ಕಡೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಹತ್ರ ನೀವು ಕುತ್ಕೊಳ್ಳಿ, ಅವ್ರನ್ನ ನೋಡ್ಲಿ ನಿಮ್ ಕಣ್ಣಲ್ಲಿ ಅಂತ ಅಂದ್ಬಿಟ್ಟು ಸರ್ಕಾರ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿದೆ. ಟೆಂಡರ್ ಪ್ರಕ್ರಿಯೆ PWD ಇಲಾಖೆಯಿಂದ ಆಗಿದೆ. ಕೆಲಸ ಇಷ್ಟೆಲ್ಲ ಆದ್ಮೇಲೆ ಒಂದು ಒಳ್ಳೆ ಗಳಿಗೆಯಲ್ಲಿ ಏನೇನ್ ದೇವ್ರ ಕಾರ್ಯ ಇದೆ ಆಗ್ಲಿ, ಮತ್ತೆ ಬಹಳ ವರ್ಷಗಳಿಂದ ದೇವರ ಸೇವೆ ಮಾಡ್ಕೊಂಡು ಬರ್ತಾ ಇರೋರು ಎಲ್ಲರೂ ನಿಮ್ ಗಮನಕ್ಕೂ ಎಲ್ಲಾ ವಿಚಾರ ತರಬೇಕು ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ. PWD ಇಲಾಖೆ ಕೆಲಸನ ಮಾನಿಟರ್ ಮಾಡುತ್ತೆ. ಸ್ಥಪತಿಗಳು ಎಲ್ಲೆಲ್ಲಿ ದೇವಸ್ಥಾನಗಳು ಮಾಡ್ಕೊಂಡಿದ್ದಾರೆ ಈ ಭಾಗದಲ್ಲಿ ಎಲ್ಲಾ ಕಡೆ ಮಾಡಿದ್ದಾರೆ. ಅವರು ಇದನ್ನ ಯಾವ ಲಗ್ನದಲ್ಲಿ ಮಾಡ್ಬೇಕು, ದೇವ್ರಿಗೆ ಯಾವ ದಿನ ಮಾಡ್ಬೇಕು, ಯಾವ ಋತುವಲ್ಲಿ ಮಾಡ್ಬೇಕು ಅಂತದೆಲ್ಲಾನು ಕೂಡ ಅವ್ರ ಆಲೋಚನೆಗಳು. ತಿರುಪತಿಯಲ್ಲೂ ಕೂಡ ಇವನ್ನೆಲ್ಲ ಕೇಳಿ ನಾವು ಮಾಡ್ತಾ ಇರೋದು. ಇವ್ರು ಒಂದ್ ಕಡೆ, ತಿರುಪತಿಯಲ್ಲಿ ಒಂದ್ ಕಡೆ, ಸ್ಥಪತಿಯವ್ರಿಗೂ ಅನುಭವದ ಮೇಲೆ ಇಷ್ಟೆಲ್ಲ ಮಾಡ್ತಾ ಇದ್ದವು ನಿಮ್ಮನ್ನ ಕರೆಸಿ ಅವ್ರ ಗಮನಕ್ಕೂ ತನ್ನಿ. ಯಾಕಂದ್ರೆ ಅವ್ರದ್ದು ಒಂದು ಮನ್ಸಲ್ಲಿತ್ತು 20-30 ವರ್ಷದಿಂದ 100 ವರ್ಷಗಳ ದೇವಸ್ಥಾನ ಇದು ಮಹಾರಾಜರ ಕಾಲದಲ್ಲಿ 99ನೇ ವರ್ಷ ಅದೇ ರಾಜಗೋಪುರ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ತಾನೆ ಇದ್ದಾರೆ. ಆದ್ರೆ ಇವತ್ತಿಗೆ ಅದು ಕಾರ್ಯರೂಪಕ್ಕೆ ಬರುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ತಂದು ಮಾಡ್ಬೇಕು ಅನ್ನೋಂಥದ್ದು ಒಂದು ಒಳ್ಳೆ ಮನಸ್ಸು, ಇಚ್ಛೆ ಅಷ್ಟೇ. ಸಂತೋಷ ಮೇಡಮ್. ಇವಾಗ ನಿಮ್ ಕೈಯಲ್ಲಿ ಇದಾಗ್ತಾ ಇದೆ, ನಮ್ಗೆ ತುಂಬಾ ಸಂತೋಷ. ತುಂಬಾ ನಮ್ಗೆ ತುಂಬಾ ಸಂತೋಷ. ಮತ್ತೆ ಇಲ್ಲೇ ಎಲ್ಲ ಇದು ಡಿಸ್ಮ್ಯಾಂಡಲ್ ಮಾಡಿ ಎಲ್ಲ ಅದಿರುತ್ತೆ ಇದಿರುತ್ತೆ, ಮೆಟೀರಿಯಲ್ ಒಳಗಡೆ ಬಂದು ಏನೂ ಇಲ್ಲ. ಇದನ್ ಮಾಡೋವಾಗ ಶಂಕುಸ್ಥಾಪನೆ ಮಾಡೋರ್ಗು ಒಳಗಡೆ ಒಂದ್ ಮೆಟೀರಿಯಲ್ ಬರಲ್ಲ, ಕ್ರೇನು ಬರಲ್ಲ. ಬ್ರಹ್ಮರಥೋತ್ಸವ ಮುಗಿಯೋ ಅಷ್ಟರಲ್ಲಿ ಒಂದ್ ದ್ವಾರ ಸ್ವಲ್ಪ ಅಗಲ ಮಾಡ್ಕೊಂಡಿರ್ತಾರೆ. ಪಾಯ ಕೂಡ ಈಗ ಟಚ್ ಮಾಡಲ್ಲ, ಭೂಮಿ ಲೆವೆಲ್ಗೆ ತೆಗ್ದಿರ್ತಾರೆ. ಯಾಕಂದ್ರೆ ಅದಕ್ಕೆ ಪೂಜೆ ಮಾಡಿರೋದು 10 ದಿನದಲ್ಲೋ 12 ದಿನದಲ್ಲಿ ಅದನ್ನ ಅವರು ಮಾಡ್ಕೊಳ್ತಾರೆ. ಇವ್ರು ಮಾನಿಟರ್ ಮಾಡ್ತಾರೆ. ಇಲ್ಲಿ ಯಾರು ಅಧಿಕಾರಿಗಳು ಇರ್ತಾರೆ PWD ಅವ್ರು ಮಾನಿಟರ್ ಮಾಡ್ತಾರೆ. ಅದಾದ್ಮೇಲೆ ನಮ್ದು ಯಾವಾಗ್ಲೂ ಏನು ವರ್ಷ ರಥೋತ್ಸವ ಆಗ್ತಾ ಇತ್ತು, 12 ದಿನ 13 ದಿನ ಅವ್ರು ಏನೂ ತೊಂದರೆ ಕೊಡಲ್ಲ. ಅಂಗಡಿಗಳಿಗಾಗ್ಲಿ, ಮೆಟೀರಿಯಲ್ ಆಗ್ಲಿ ಅಥವಾ ಪಾಯ ಆಗ್ಲು ಕೆಲ್ಸದವ್ರು ಓಡಾಡಿ ಭಕ್ತಾದಿಗಳಿಗೆ ತೊಂದರೆ ಮಾಡುವಂತದ್ದಿಲ್ಲ. ಎಲ್ಲ ಆದ್ಮೇಲೆ ಬ್ರಹ್ಮರಥೋತ್ಸವ ಎಲ್ಲ ಆದ್ಮೇಲೆ ದಾರಿ ಬೇರೆ ಕಡೆ ಮಾಡ್ಬೇಕಾಗತ್ತೆ. ಈ ದಾರಿಯಲ್ಲಿ ಓಡಾಡಕ್ಕಾಗಲ್ಲ, ನಿಮ್ ಗಮನಕ್ಕೆ ತರ್ಬೇಕು. ಆ ಮೂಲೆಗ್ ಮಾಡ್ತಾರ, ಇನ್ನೊಂದ್ ದಾರಿ ಹೆಂಗ್ ಮಾಡ್ತಾರೆ, ಆ ಒಂದ್ ಇದನ್ ತರ ಮಾಡ್ಕೊಂತಾರೆ. ಟೆಂಪರರಿ ಒಂದು ಶೀಟ್ ತರ ಮಾಡ್ಕೊಳ್ಳೇಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ ಗಮನಕ್ಕೆ ತಂದು ಆಮೇಲೆ ಇನ್ನೊಂದ್ ಗೇಟ್ ಅಲ್ಲಿ ಕ್ರೇನ್ ಬರೋದು, ಮೆಟೀರಿಯಲ್ಸ್ ಇನ್ನೊಂದು ಕೆಲಸ ಮಾಡೋದು ಎಲ್ಲ ಇರುತ್ತೆ. ಅವರು ಇನ್ನು 2 ತಿಂಗಳ ಟೈಮ್ ಇರೋದ್ರಿಂದ ಅವ್ರ ಕೆಲಸದಲ್ಲಿ ಅವರು ಸ್ಪೀಡ್ ಅಪ್ ಆಗ್ಬೇಕಾಗತ್ತೆ. ನಿಮ್ ದೇವ್ರ ಸೇವೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಅವ್ರವ್ರ ಸೇವೆ ಮಾಡುವಂತ ಸಂದರ್ಭದಲ್ಲಿ ಏನೇ ಒಂದು ಅಡೆತಡೆ ಆಗದೆ ಇರೋಂಗೆ ಇಲಾಖೆಯವರು ಮತ್ತೆ ಅವರು ದೇವಸ್ಥಾನದವರು ಮತ್ತೆ ಸ್ಥಪತಿಯವರು ನಿಮ್ಮೆಲ್ಲರ ಮುಂದೆ ಹೇಳಿ ಅವ್ರ ಕೆಲಸ ಶುರು. ಭಕ್ತಾದಿಗಳು, ಧರ್ಮದರ್ಶಿಗಳು ದೇವ್ರ ಸೇವೆ ನಿರಂತರವಾಗಿ ದೇವ್ರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಂತವರ ಸಂಕಲ್ಪ ಆಗಿತ್ತು. ಆ ಸಂಕಲ್ಪನ ಈಡೇರಿಸುವಂತ ಪ್ರಯತ್ನದಲ್ಲಿ ನಮ್ಮ ಸರ್ಕಾರ ನಮ್ ಜೊತೆ ನಿಂತಿದೆ. ನನ್ನ ಕ್ಷೇತ್ರದಲ್ಲಿ ಎಲ್ಲಾ ವಿಚಾರದಲ್ಲೂ ಸಹಕಾರ ಮಾಡ್ತಾರೆ. ಇದೊಂದು ನನ್ಗೆ ಪುಣ್ಯದ ಕೆಲಸ ಅನ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಜೊತೆಗೆ ಅದು ಫಸ್ಟ್ ಅಲ್ಲಿ ನಾವು 3 ಕೋಟಿಯಲ್ಲಿ ಮಾಡೋಣ ಅನ್ಕೊಂಡ್ವಿ. ಆಮೇಲೆ ಅದು 5 ಕೋಟಿ ಹತ್ತತ್ರ. 5 ಕೋಟಿ ಅನ್ನೋದಕ್ಕಿಂತ 4,99,00,000ದಲ್ಲಿ ಅನುದಾನದಲ್ಲಿ ಇದನ್ನ ಮಾಡೋ ಅಂತದಕ್ಕೆ ಸರ್ಕಾರದಿಂದ ನಮ್ಗೆ ಅನುಮೋದನೆ, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೂಡ ಸಿಕ್ಕಿದೆ. ಟೆಂಡರ್ ಪ್ರಕ್ರಿಯೆ ನಡೆದಿದೆ. ಒಂದ್ ಕಡೆನೆ ರಾಜಗೋಪುರ ಇರುತ್ತೆ. ಈ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಅಂತ ಇರುವಂತ ಜಾಗದಲ್ಲಿ 4 ಕಡೆ ಮಾಡ್ಬೇಕಾಗುತ್ತೆ. 4 ಕಡೆ ಆಗ್ಲಿ. ಇವತ್ತು ಒಂದ್ ಕಡೆ ಸಂಕಲ್ಪ ಮಾಡಿದೀವಿ, ಒಂದ್ ಕಡೆ ಆಗ್ಲಿ. ಅದಾದ್ಮೇಲೆ ದೇವ್ರ ಇಚ್ಛೆ ಏನಿದೆ ಆ ತರಾನು ಆಗ್ಲಿ. ನಮಗೂ ಗೊತ್ತಿಲ್ಲ ದೇವ್ರ ಇಚ್ಛೆ ಹೆಂಗಿದ್ರೆ ಹಂಗ್ ದೇವ್ರ ಸೇವೆ ಮಾಡಿಸ್ಕೊಳ್ಳುವಂತವ್ರು. ಯಾರಿಗ್ ಶಕ್ತಿ ಕೊಟ್ಟು ಯಾರ ಮನ್ಸಲ್ಲಿ ಏನ್ ಅನ್ಸಿಸ್ತಾರೋ ದೇವ್ರು ಅದನ್ನ ನೆರವೇರಿಸ್ಕೊಂತಾರೆ. ದೇವ್ರೇ ನೆರವೇರಿಸ್ಕೊಂತಾರೆ. ಗೋಪುರ 65 ಅಡಿ ಹೈಟ್ ಮಾಡ್ತೀವಿ. ಆಮೇಲೆ ಇದು
ಶಿಲ್ಪಶಾಸ್ತ್ರ ಪ್ರಕಾರ ಮಾಡ್ತೀವಿ. ನಾವು ಆಲ್ರೆಡಿ ಶೃಂಗೇರಿಯಲ್ಲಿ 130 ಅಡಿ ರಾಜಗೋಪುರ ಮಾಡಿದ್ವಿ. ರಾಮೇಶ್ವರಮಲ್ಲಿ ರಾಜಗೋಪುರ ಮಾಡಿದ್ವಿ. ಚಿಕ್ಕ ತಿರುಪತಿಯಲ್ಲಿ ಮಾಡಿದ್ವಿ. ಪಟಾಲಮ್ಮ ದೇವಸ್ಥಾನ ರಾಜಗೋಪುರ ಅದು 108 ಅಡಿ ಮಾಡಿದ್ವಿ. ಮತ್ತೆ ಈಗ ಮೊನ್ನೆ ಕೂಡ ಮುಕ್ತಿನಾಗ ದೊಡ್ಡ ಅಲಾರ್ಮ ಅದು ಮೊನ್ನೆ ತುಂಬಾ ಖುಷಿ ಆಯ್ತು. ಅದು ರಾಜಗೋಪುರ, ಅದು 70 ಅಡಿ ರಾಜಗೋಪುರ ಮಾಡಿ ಮತ್ತಿನ್ನು ಎಲ್ಲ ಇಂಡಿಯಾ ಮುಕ್ತ ಮಾಡಿದ್ದಾರೆ. ಗುವಾಹಟಿಯಲ್ಲಿ ಮಾಡಿ ಇದೆಲ್ಲ ನಮ್ಮ ಶಿಲ್ಪಶಾಸ್ತ್ರದ ಪ್ರಕಾರ ಮಾಡಬೇಕಾಗುತ್ತೆ. ಇದು ದೇವರ ಪಾದ ಆಗುತ್ತೆ. ಗರ್ಭಗೃಹಂ ಶಿರಸಾ ಪ್ರೋಕ್ತಂ ಅಂತರಾಳಗಳಂತುವ ಭಾವಚ್ಚೈವ ಅರ್ಧಮಂಟಪಂ ಮಹಾಮಂಟಪದ ಸ್ಯಾತ್ ಪ್ರಾಕಾರೇ ಜಾಣಜಂಕಯೋ ದ್ವಾರಪಾದಮೇವಂ ಸ್ಯಾತ್. ಆ ದೇವರ ಪಾದವೇ ರಾಜಗೋಪುರ. ನಾವು ದೇವರನ್ನ ಒಳಗಡೆ ಹೆಂಗೆ ನೋಡ್ತೀವೋ ಅದರ ಪಾದವನ್ನು ನೋಡೋದು ತುಂಬಾ ಕಷ್ಟ ಆಗಲ್ಲ. ಅದಕ್ಕೆ ಆ ಪಾದ ದೊಡ್ಡದಾಗಿ ಇಟ್ಟಿರ್ತಾರೆ. ಅದು ಆಚೆಯಿಂದ ಎಲ್ಲಿಂದ ನೋಡಿದ್ರು ಕೂಡ ಒಳಗಡೆ ಬರಕ್ ಆಗಿಲ್ಲ ಅಂದ್ರೆ ಕೂಡ ದೇವರ ಪಾದವನ್ನು ನೋಡಿ ನಮಸ್ಕಾರ ಮಾಡಿದ್ರೇನೆ ಬಹಳ ಒಳ್ಳೇದಂತ. ಗೋಪುರ ದರ್ಶನಂ ಪಾಪ ವಿಮೋಚನಂ ಅಂತ ಹೇಳಿದ್ದಾರೆ. ಅಂತ ರಾಜಗೋಪುರ ಶಿಲ್ಪಶಾಸ್ತ್ರದಲ್ಲಿ ಭೃಗು ಅತ್ರಿ ವಶಿಷ್ಠ ವಿಶ್ವಕರ್ಮ ಮಯರ್ತದ ನಾರದೋ ನಗ್ನದಿಶ್ಚೈವ ಈ ತರ ಋಷಿಗಳೆಲ್ಲ ಶಿಲ್ಪಶಾಸ್ತ್ರ ಗ್ರಂಥಗಳು ಹೇಳಿದ್ದಾರೆ. ಅದರ ಪ್ರಕಾರ ಮಾಡಿದ್ರೆ ಒಂದು ಪರಿಪೂರ್ಣವಾಗಿ ಒಂದು ದೇವಸ್ಥಾನ ಆಗತ್ತೆ. ಮುಖ ಇದೆ, ಎಲ್ಲ ಪಾದ, ಅದರಲ್ಲಿ ರಾಜಗೋಪುರ ಆಗ್ಬಿಟ್ರೆ ದೇವರದ ಫುಲ್ ಒಂದು ರೂಪ ಬಂದ್ಬಿಡ್ತದೆ. ವಿಮಾನ ಗೊಬ್ಬರ ಸಂಪ್ರೋಷಣೆ ಕಲಾಕರ್ಷಣೆ ಮಾಡಬೇಕು. ದೇವರನ್ನು ಶಕ್ತಿ ಇರಲ್ಲ, ಅವಾಗ ಪೂಜೆ ಆಗೋವರೆಗೂ ನಾವೀಗ ಮಾಡ್ತಾ ಇದ್ದೀವಿ. ಹೊಸ ರಾಜಗೋಪುರ ಮಾಡ್ತಾರೆ. ದೇವಸ್ಥಾನ ಕಾರ್ಯಕ್ರಮ ಇವ್ರನ್ನ ಕರೆಸಿ ನಮ್ಮನ್ನ ಕರೆಸಿ ಸುಮಾರು ಡಿಸ್ಕಷನ್ಸ್ ನಾಳೆ ಒಂದು 5-6 ಸಾರಿ ಇವ್ರನ್ನ 5-6 ಸರಿ ನಾವು ಇಲ್ಲಿಗೆ ಕರ್ಸ್ಕೊಂಡಿದೀವಿ. ಮೇಡಮ್ ಸುಮಾರು ಒಂದು ಇದಕ್ಕೆ ಒಂದು 15-20 ಸರಿ ಮೀಟಿಂಗ್ ಮಾಡಿದ್ದಾರೆ. ಆಮೇಲೆ ಇದಕ್ಕೆ ಫಸ್ಟ್ ಬರೀ 3 ಕೋಟಿ ರಿಲೀಸ್ ಆಗಿತ್ತು. ಮತ್ತೆ ಮೇಡಮ್ ಇದು ಫುಲ್ ಬರೋ ತನಕ ನಾವು ಪೂಜೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಧಾರ್ಮಿಕ ದತ್ತಿ ಇಲಾಖೆಗೆ ಹೋಗಿ ಸುಮಾರು 50 ಅಡಿ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಈಗ 65 ಅಡಿ ಎತ್ತರ ಮಾಡ್ತೀವಿ. ಮೇಡಮ್ ಮತ್ತೆ ಫುಲ್ ಅಮೌಂಟ್ ತಗೊಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮಾರು ಶ್ರಮ ವಹಿಸಿ ಮೇಡಮ್ ಕರ್ಕೊಂಡ್ಬಂದು ಮಾಡ್ತಿದ್ದಾರೆ. ಇದ್ರ ಹಿಂದೆ ಸುಮಾರು ಶ್ರಮ ಇದೆ ಮೇಡಮ್ದು. ಸುಮಾರು ನಮ್ಮ ಮೀಟಿಂಗ್ಸ್ ಡಿಸ್ಕಷನ್ ಆಗಿದೆ. ಒಂದ್ ದಿವಸ ನಿಮ್ಗೆ ಇವತ್ತು ಕಾಣ್ಬೋದು ಅಷ್ಟೇ, ಬಟ್ ಇದ್ರ ಹಿಂದೆ ತುಂಬಾ ನಮ್ಮ ಶಾಸಕರಾದ ರೂಪಕಲಾ ಮೇಡಮ್ ಅವರಿಗೆ ನಾವು ಅನಂತ ಧನ್ಯವಾದಗಳು ಹೇಳ್ಬೇಕು. ಯಾಕೆಂದ್ರೆ ಇಷ್ಟು ವರ್ಷಗಳು ದೇವಸ್ಥಾನ ಸ್ಟಾರ್ಟ್ ಆಗಿ 100 ವರ್ಷ ಆಯಿತು. ಸತತವಾಗಿ ನಮ್ಮ ಉತ್ಸವ ಕಮಿಟಿಯವರು ನಾವು ಎವ್ರಿ ಟೈಮ್ ನಾವು ಕೇಳ್ತಾನೆ ಇದ್ದೀವಿ, ರಾಜಗೋಪುರ ಆಗ್ಬೇಕು ಅಂತ ಏನೇನೋ ಹೆಚ್ಚು ಕಡಿಮೆ ಆಯಿತು. ನಮ್ಮ ರೂಪಕಲಾ ಮೇಡಮ್ ಅವರು ತುಂಬಾ ಕಷ್ಟ ಬಿದ್ದು ಸ್ಪೆಷಲ್ ಫಂಡ್ ತಂದಿದ್ದಾರೆ. ಏಕೆಂದ್ರೆ ಸಿದ್ದರಾಮಯ್ಯ ಅವ್ರ ಹತ್ರ ಅವ್ರು ಕುತ್ಕೊಂಡು ಫೈಟ್ ಮಾಡಿ ಸ್ಪೆಷಲ್ ಫಂಡ್ ತಂದಿದ್ದಾರೆ. ಅವರಿಗೆ ನಾವು ತುಂಬಾ 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 ಧನ್ಯವಾದಗಳು ಹೇಳ್ತೀವಿ. ಅವ್ರಿಗೆ ದೇವರು ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ. ಇನ್ನ ಮುಂದೆ ಹೆಚ್ಚಿನ ನಮ್ಮ ಭಗವಂತನ ಸೇವೆ ಮತ್ತು ನಮ್ಮ ಕ್ಷೇತ್ರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿ, ಮುಂದೆನೂ ಅವಕಾಶ ಮಾಡಲಿ ಅಂತೇಳಿ ನಾನು ಆ ಭಗವಂತನ ಪ್ರಾರ್ಥಿಸ್ತಾ ಅವರಿಗೆ ಧನ್ಯವಾದಗಳು ಹೇಳ್ತೇನೆ.